ಮಿಶ್ರಾ ಕಂಪನಿಯ ಬಿಗ್ ಬ್ರೆಡ್ನಲ್ಲಿ ಹುಳು ಪತ್ತೆ. ಮನೆ ಮನೆ ಮಾತಾಗಿರುವ ಬಿಗ್ ಬ್ರೆಡ್. ಫುಡ್ ಇನ್ಸ್ಪೆಕ್ಟರ್ ಜೊತೆಗೆ ಬೇಕರಿಗೆ ಭೇಟಿ. ಓಂ ಬಸವ ಏಜೆನ್ಸಿಯಿಂದ ಖರೀದಿಸಿದ ಬಿಗ್ ಬ್ರೆಡ್ ಎಂದು ಹೇಳಿದ ಎಲ್ಜೆ ಅಯ್ಯಂಗಾರ್ ಬೇಕರಿ ಮಾಲಕ. ದಾದಾಗಿರಿಗಿಳಿದ ಓಂ ಬಸವ ಏಜೆನ್ಸಿ ಮಾಲೀಕ. ಸದ್ಯಕ್ಕೆ ಎಲ್ಲ ಕಡೆ ಸದ್ದು ಮಾಡುತ್ತಿರುವ ಬಿಗ್ ಮಿಶ್ರಾ ಬ್ರೆಡ್ಡಿನಲ್ಲಿ ಹುಳು ಕಂಡು ಬಂದಿದೆ. ಸರಿಸುಮಾರು ಬೆಳಗಾವಿಯ ಎಲ್ಲ ಕಡೆ ಬ್ರೆಡ್ ಹಾಗೂ ಅನೇಕ ಬೇಕರಿ ತಿಂಡಿ ತಿನಿಸುಗಳನ್ನು ಇವರು ಸಪ್ಲೈ ಮಾಡುತ್ತಾರೆ. ಇದರಲ್ಲಿ ಹುಳು ಕಂಡು ಬಂದಿರುವುದು ತುಂಬಾ ಘಾತಕ ವಿಷಯವಾಗಿದೆ. ಬೆಳಗಾವಿ ನಗರದ ಆಂಜನೇಯ ನಗರ ಹತ್ತಿರ ಇರುವ ಅಯ್ಯಂಗಾರ್ ಬೇಕರಿಯಲ್ಲಿ ಒಬ್ಬ ಗ್ರಾಹಕರು ಬ್ರೆಡ್ ಖರೀದಿ ಮಾಡಿದ್ದರು. ಅದರಲ್ಲಿ ಹುಳು ಕಂಡು ಬಂದಿದೆ. ಅವರು ಬೇಕರಿಯವರ ಗಮನಕ್ಕೆ ತಂದಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿ ಬಿಗ್ ಬ್ರೆಡ್ ಅಷ್ಟೇ ಅಲ್ಲದೆ ಬೇಕರಿಯ ಎಲ್ಲ ತಿಂಡಿ ತಿನಿಸುಗಳನ್ನು ಸಹ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಇನ್ನು ಈ ವಿಷಯವಾಗಿ ಪತ್ರಕರ್ತರು ಬೇಕರಿಯವರಿಗೆ ಮಾತನಾಡಿಸಿದಾಗ ಬ್ರೆಡ್ ಹಾಗೂ ಬಿಲ್ ವಿಚಾರವಾಗಿ ಏನು ಹೇಳಿದ್ದಾರೆ ಕೇಳಿ. ಬಿಗ್ ಬ್ರೆಡ್ ತೊಗೊಂಡಿದ್ದೀರಿ, ಅದರೊಳಗಿನ ಹುಳ ಬಂದಿತ್ತು ಅಂತ ಹೇಳಿದ್ರು. ತೊಗೊಬಂದಾರ್ರಿ ಅವರು, ಅದ್ರೊಳಗೆ ಹುಳ ಐತಿ. ಇದ್ದಿದ್ದು ಖರೆ ಇದೆ ರೀ? ಇದ್ದಿದ್ದು ಖರೆ ಐತಿ. ಈಸೊಳಗೆ ನಿಮ್ಮ ಕಡೆ ಅವ್ರು ಯಾವಾಗ ಖರೀದಿ ಮಾಡಿದಾರೆ ಕಸ್ಟಮರ್? 3 days ಆಯ್ತು. 3 days ಆಯ್ತು. ಓಕೆ. ಆಮೇಲೆ ಈಗ ರಸೀದಿ ಇದೆ ಸರ್, ತೊಗೊಂಡಿದ್ದು ರಸೀದಿ ಐತಿ ನಿಮ್ಮ ಕಡೆ? ಆಯ್ತು ಸರ್. 15ನೇ ತಾರೀಕಿಂದ ಅವತ್ತು ಬಿಲ್ ತೊಗೊಂಡಿಲ್ಲ ಸರ್. ಈಗ ಕೊಟ್ಟಿದ್ದು ಬೇಡ, ಅವತ್ತು ತೊಗೊಂಡಿದ್ದ ದಿನ ಕೊಟ್ಟರು. ತೊಗೊಂಡಿದ್ದ ದಿನ ಕೊಟ್ಟಿರಲಿಲ್ಲ. ಒಂದು ನಿಮಿಷ ನೀವು ಮಾತಾಡ್ಬೇಕಪ್ರಿ. ನಿಮ್ದು ಆಮೇಲೆ ಬರ್ಬೇಕಪ್ರಿ. ನಾವು ಇವ್ರಿಗೆ ಡಿಸ್ಟರ್ಬ್ ಮಾಡ್ತಾರೆ ನೀವು. ಈಗ 18ನೇ ತಾರೀಕು ನೀವು ಯಾರ ಹತ್ರ ಬಿಗ್ ಬ್ರೆಡ್ ತೊಗೊಂಡ್ರಿ? ಒಳಗೆ ಬರ್ರಿ. ಅವರು ಮಾಮೂಲಿ ಪರಿಚಯ ಇದಾರೆ ಅಂದ್ರೆ ಅವ್ರು ಬಿಗ್ ಬ್ರೆಡ್ ಸಪ್ಲೈ ಮಾಡೋರು. ಹೆಸರೇನ್ರಿ ಅವ್ರದ್ದು? ಓಂ ಬಸವ ಏಜೆನ್ಸಿ. ಓಂ ಬಸವ ಏಜೆನ್ಸಿ. ಎಷ್ಟು ವರ್ಷದಿಂದ ಅವ್ರ ಕಡೆ ತೊಗೊಳತ್ತೀರಿ? 3 years ಆಯ್ತು. 3 years ಆಯ್ತು. ಅವಾಗ ಈಗ ನೀವು ಎಲ್ಲೇನು ಕಸ್ಟಮರ್ ಕೊಟ್ಟಿದ್ರಲ್ಲ, ಮಾರಿದ್ರಲ್ಲ, ಬ್ರೆಡ್ ಯಾವಾಗ ತೊಗೊಂಡಿದ್ರಿ ಅವ್ರ ಕಡೆಯಿಂದ? ಅದು 15 ತಾರೀಕು ತೊಗೊಂಡ್ರು. 15 ತಾರೀಕು ತೊಗೊಂಡಿದ್ರಿ. ಆ ಟೈಮ್ನಾಗ ಏನಾದರೂ ಬಿಲ್ ಇದಾರೆ ನಿಮ್ಮ ಕಡೆ? 15 ತಾರೀಕು ಕೊಟ್ಟಿರೋದು ಅವ್ರು? ಆಯ್ತು ಸರ್. ಇವತ್ತಿನ ಕೊಟ್ಟಿದ್ದಲ್ಲ, ಕೊಟ್ಟಿಲ್ಲ. ಇವತ್ತು ಬಿಲ್ ಯಾವಾಗ ಕೊಟ್ಟಿರಿ ಅವ್ರು? ಈಗ ಕೊಟ್ಟರು. ಇವತ್ತು ಯಾವ ತಾರೀಕು? ಇವತ್ತು 21. 15ನೇ ತಾರೀಕು ನೀವು ಪರ್ಚೇಸ್ ಎಷ್ಟು ಬ್ರೆಡ್ ಪರ್ಚೇಸ್ ಮಾಡಿದ್ರಿ ಅವ್ರ ಹತ್ರ? 10 ಬ್ರೆಡ್. ಬಿಲ್ ಇವತ್ತು ಕೊಟ್ಟರು. ನೀವು ಕಸ್ಟಮರ್ ಬಿಲ್ ಕೊಟ್ಟಿದ್ದೀರಿ? ಕಸ್ಟಮರಿಗೆ ಕೊಟ್ಟಿಲ್ಲ. ಕೊಟ್ಟಿದ್ದೀರಿ ಅವ್ರಿಗೆ. ಯಾವಾಗ ಕೊಟ್ಟಿದ್ರಿ? ಅವ್ರು ಬಂದು ಬಿಲ್ ಬೇಕಂತ ಕೇಳಿರೋ ಅವ್ರು ಕೊಟ್ಟು. ಯಾವಾಗ ರೀ? ಯಾವ ತಾರೀಕು ಕೊಟ್ಟಿದ್ರಿ? ಇವತ್ತು ಕೊಟ್ಟಿದ್ದೀನಿ. ಕರೆಕ್ಟಾಗಿ ಹೇಳ್ರಿ, ಕನ್ಫ್ಯೂಸ್ ಮಾಡಬೇಡ್ರಿ. ಅವ್ರ ಪರ್ಚೇಸ್ ಯಾವ ಡೇಟಿಗೆ ಮಾಡಿದ್ರು? ಅವ್ರು 15 ತಾರೀಕು ಮಾಡಿದ್ರಿ. ಬಿಲ್ ನೀವು ಯಾವಾಗ ಕೊಟ್ರಿ? 15 ತಾರೀಕು ಮಾಡಿದ್ರಿ ಅವ್ರು. ನಾವು 15 ಇವತ್ತು ಬಂದು ಕೇಳಿರೋ ಬಿಲ್ ಬೇಕಂತ ಈಗ ಕೊಟ್ಟಿದ್ವಿ. ಯಾಕೆ ಅವತ್ತಿಗೆ ಬಿಲ್ ಕೊಟ್ಟಿಲ್ಲ ನೀವು? ಕೊಟ್ಟಿಲ್ರಿ. ಎಷ್ಟು ಜನ ಬಿಲ್ ಕೊಡ್ತೀರಿ ಡೈಲಿ ನೀವು ಬಿಸ್ನೆಸ್ಸಲ್ಲಿ? ಕೊಡ್ತೀರಿ, ಒಬ್ಬರು ಕೇಳಿದವ್ರಿಗೆ ಎಲ್ಲರಿಗೂ ಬಿಲ್ ಕೊಡ್ತೀರಿ. ಕೇಳಿದ್ರೆ ಮಾತ್ರ ಕೊಡ್ತೀರಿ. ನಿಮ್ಮ ಹೆಸರು? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿ ಮಾತು ಹೀಗಿದೆ. ಬ್ರೆಡ್ನಲ್ಲಿ ಹುಳ ಕೀಟ ಬಂದು ಅಂತೇಳಿ ಒಂದು ಕಂಪ್ಲೇಂಟ್ ಬೇಸ್ ಮ್ಯಾಗ ನಾವು ಈ ಬೇಕರಿಗೆ ವಿಸಿಟ್ ಮಾಡಿದ್ದೆವು. ಅದರ ಪ್ರಕಾರ ಅಲ್ಲಿ ಬ್ರೆಡ್ನಲ್ಲಿ ಒಂದು ಕೀಟ ಅಂದರೆ ನೊಣಗತ್ಲೆ ಇರೋ ಕಂಡು ಬಂದದ. ಅದ್ರ ಪ್ರಕಾರ ನಾವು ಇಲ್ಲಿ ಬೇಕರಿ ವಿಸಿಟ್ ಮಾಡಿದಾಗ ಅನ್ಹೈಜಿನಿಕ್ ಐತಿ. ಅದಕ್ಕೆ ನಾವು ನೋಟಿಸ್ ಇಶ್ಯೂ ಮಾಡಿದೆವು. ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೇವೆ. ಅವ್ರು ಏನು ಎಕ್ಸೆಪ್ಟ್ ಅಂತ ನಾವು. ಸರ್, ಈಗ ಈಗಾಗಲೇ ಈ ಪ್ರಕಾರ ಇವ್ರ ಮೇಲೆ ಕ್ರಮ ಏನಾಗ್ಬೋದು ರೀ? ಬೇಕರಿ ಮೇಲಾಗಲಿ ಅಥವಾ ಈಗ ಯಾವ ಕಂಪ್ನಿಯಿಂದ ಬ್ರೆಡ್ ಬಂದಿದ್ದಿಲ್ಲ ರೀ? ಅದ್ರ ಮ್ಯಾಗ ಈಗ ಅದು ನಾವು ಈಗ ಲ್ಯಾಬಿಗೆ ಒಂದಿಷ್ಟು ಪ್ರಾಡಕ್ಟ್ ತೊಗೊಂಡಿದ್ದೆವು. ಲ್ಯಾಬ್ ಅದ್ರ ಮ್ಯಾಗ ಏನು ಬರ್ತೈತಲ್ಲ ನಮ್ಮ ಕೈಗೆ ಯಾರು ಪ್ರಾಡಕ್ಟ್ ತೊಗೊಂಡಿದ್ದಾರೆ? ಇವರು ಏನು ತಯಾರು ಮಾಡ್ಯಾರಲ್ಲ ಇಲ್ಲಿ ಪ್ರಾಡಕ್ಟ್ ಇತ್ತು, ಅದನ್ನು ಬ್ರೆಡ್ ಒಂದೇ ತೊಗೊಂಡಿದ್ದು. ಇವ್ರು ತಯಾರು ಮಾಡ್ಯಾರ ಬ್ರೆಡ್, ಕುಕ್ಕೀಸ್ ತಯಾರ ಮಾಡಿದಾರೆ, ಖಾಲಿ ಮಾಡ್ಯಾರ. ಈಗ ಇವ್ರ ಮೇಲೆಲ್ಲ ಬಿಗ್ ಮಿಶ್ರಾ ಮ್ಯಾಗ ಐತ್ರಿ ಅಂತಂದ್ರೆ ಏನು ಈ ಅಂಗಡಿಯಾಗ ಪರ್ಚೇಸ್ ಮಾಡಿದಾರೆ ಅಂತಂದ್ರೆ ಈ ಅಂಗಡಿಯಾಗ ನಾವು ಸ್ಯಾಂಪಲ್ ತೊಗೊಳ್ತಿಲ್ಲ. ಆ ಪ್ರಕಾರ ನಾವು ಈ ಅಂಗಡಿಯಾಗ ಸ್ಯಾಂಪಲ್ ತೊಗೊಂಡು. ಸರ್, ಬಿಗ್ ಬ್ರೆಡ್ ಅವ್ರ ಮೇಲೆ ಕಂಪ್ಲೇಂಟ್ ಏನು ಕ್ರಮ ಆಗ್ಬೋದು ರೀ? ಎಲ್ಲ ನಮ್ಮ ಮೇಲಾಧಿಕಾರಿ ಮೇಲಾಧಿಕಾರಿಯಾಗಿ ನಮ್ಮ ಅಂಕಿತ ಅಧಿಕಾರಿ ಈಗ ಹೆಸರಲ್ಲಿ ಶ್ರವಣ್ ನಾಯ್ಕ ಸರ್ ಆಗ್ತದೆ. ಉಪವಿಭಾಗಾಧಿಕಾರಿಗಳು ಅವರಿಗೆ ಚಾರ್ಜ್. ಯಾರು? ಶ್ರವಣ್ ನಾಯ್ಕ ವಿಷಯಕ್ಕೆ ಚಾರ್ಜ್. ಸರಿ, ರಿಪೋರ್ಟ್ ಯಾವಾಗ ಬರ್ಬೋದು ರೀ? ಈಗ ತಾವು ಪರ್ಚನೆ ಕಳ್ಸಿರಲ್ರಿ? ನಾ 1 ವೀಕ್. 1 ವೀಕ್ ರೀ.
ಇವರ ಸಪ್ಲೈ ಮಾಡೋ ಏಜೆನ್ಸಿಯ ಹೆಸರು ಓಂ ಬಸವ ಅಂತ. ಆದರೆ ಮಾಡೋದು ಮಾಡಿ ಅವರ ಅಹಂಕಾರದ ಮಾತುಗಳೇ ಇವರ ಯೋಗ್ಯತೆ ತೋರಿಸುತ್ತದೆ. ನನ್ನ ಕಡೆನೂ ಚಲನ ನಾನು ನಿಮ್ಮನ್ನ ನಿಮ್ಮ ಚಲನ ಎಲ್ಲ ಕುಡಿಯ ಬಿಡ್ತಾನ. ನನಗೇನು ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಅಲ್ರಿ, ನನಗೇನು ಗೊತ್ತಿಲ್ಲ ಮುಂದೆ ಏನು ಬೇಕು ಅನ್ನೋದು